ಅಧ್ಯಾಯ 24. ದಂಡಕಾರಣ್ಯದಲ್ಲಿ ಶಿವನು ಶ್ರೀರಾಮನಿಗೆ ತಲೆಬಾಗಿರುವುದನ್ನು ನೋಡಿ ಸತಿಯ ಮೋಹ ಹಾಗೂ ಶಿವನ ಆಜ್ಞೆಯಿಂದ ಆಕೆಯು ಶ್ರೀರಾಮನನ್ನು ಪರೀಕ್ಷಿಸಿದುದು. ನಾರದರು ಹೇಳಿದರು, ಬ್ರಹ್ಮದೇವ, ವಿಧಿಯೇ, ಪ್ರಜಾನಾಥನೇ, ಮಹಾಪ್ರಾಜ್ಞ ದಯಾನಿಧೆ, ನೀವು ಭಗವಾನ್ ಶಂಕರ ಹಾಗೂ ಸತೀದೇವಿಯ ಮಂಗಲಕರ ಸುಕೀರ್ತಿಯನ್ನು ಶ್ರವಣ ಮಾಡಿದಿರಿ. ಈಗ ಪುನಃ ಪ್ರೇಮಪೂರ್ವಕ ಅವರ ಉತ್ತಮ ಕೀರ್ತಿಯನ್ನು ವರ್ಣಿಸಿರಿ. ಆ ಶಿವ ದಂಪತಿಗಳು ಅಲ್ಲಿ ಇದ್ದು ಯಾವ ಚರಿತ್ರೆಯನ್ನು ನಡೆಸಿದರು? ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಸತಿ ಮತ್ತು ಶಿವನ ಚರಿತ್ರೆಯನ್ನು ನನ್ನಿಂದ ಪ್ರೇಮದಿಂದ ನೀನು ಶ್ರವಣಿಸು. ಆ ದಂಪತಿಗಳಿಬ್ಬರು ಅಲ್ಲಿ ಲೌಕಿಕ ಗತಿಯನ್ನು ಆಶ್ರಯಿಸಿ ನಿತ್ಯ ನಿರಂತರ ಕ್ರೀಡೆ ಮಾಡುತ್ತಿದ್ದರು. ಅನಂತರ ಮಹಾದೇವಿ ಸತಿಯು ತನ್ನ ಪತಿ ಶಂಕರನ ವಿಯೋಗ ಪ್ರಾಪ್ತವಾಯಿತು ಎಂದು ಕೆಲವು ಶ್ರೇಷ್ಠ ಬುದ್ಧಿಯುಳ್ಳ ವಿದ್ವಾಂಸರು ಹೇಳಿರುವರು. ಆದರೆ ಮುನಿಯೇ, ವಾಸ್ತವವಾಗಿ ಅವರಿಬ್ಬರ ಪರಸ್ಪರ ವಿಯೋಗ ಹೇಗಾಗಬಲ್ಲದು? ಏಕೆಂದರೆ ಶಕ್ತಿ ಮತ್ತು ಶಕ್ತಿಮಾನ್ ಹಾಗೂ ಚಿತ್ ಸ್ವರೂಪರಾದ ಅವರಿಬ್ಬರು ವಾಣಿ ಮತ್ತು ಅರ್ಥದಂತೆ ಒಬ್ಬರಿಗೊಬ್ಬರು ಸದಾ ಸೇರಿಕೊಂಡೇ ಇರುವರು. ಹೀಗಿದ್ದರೂ ಅವರಲ್ಲಿ ಲೀಲೆಯ ವಿಷಯದಲ್ಲಿ ರುಚಿ ಇರುವುದರಿಂದ ಅದೆಲ್ಲವೂ ಸಂಘಟಿತವಾಗಬಲ್ಲದು. ಸತಿ ಮತ್ತು ಶಿವನು ಈಶ್ವರರಾಗಿದ್ದರೂ ಲೌಕಿಕ ರೀತಿಯನ್ನು ಅನುಸರಿಸಿ ಅವರು ಮಾಡುವ ಲೀಲೆಗಳೆಲ್ಲವೂ ಸಂಭವನೀಯವಾಗಿವೆ. ದಕ್ಷಕನ್ಯೆ ಸತಿಯು ತನ್ನ ಪತಿಯು ತನ್ನನ್ನು ತ್ಯಜಿಸಿದನೆಂದು ನೋಡಿದಾಗ ಅವಳು ತಂದೆಯಾದ ದಕ್ಷನ ಯಜ್ಞಕ್ಕೆ ಹೋದಳು ಮತ್ತು ಅಲ್ಲಿ ಭಗವಾನ್ ಶಂಕರನ ಅನಾದರವನ್ನು ನೋಡಿ ಆಕೆಯು ತನ್ನ ಶರೀರವನ್ನು ತ್ಯಜಿಸಿದಳು. ಅದೇ ಸತಿಯು ಹಿಮವಂತನ ಮನೆಯಲ್ಲಿ ಪಾರ್ವತಿ ಎಂಬ ಹೆಸರಿನಿಂದ ಪ್ರಕಟಳಾಗಿ ಹಾಗೂ ಭಾರೀ ದೊಡ್ಡ ತಪಸ್ಸು ಮಾಡಿ ಅವಳು ವಿವಾಹದ ಮೂಲಕ ಪುನಃ ಭಗವಾನ್ ಶಿವನನ್ನು ಪಡೆದುಕೊಂಡಳು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಬ್ರಹ್ಮದೇವರ ಈ ಮಾತನ್ನು ಕೇಳಿ ನಾರದರು ವಿಧಾತನಲ್ಲಿ ಶಿವೆ ಮತ್ತು ಶಿವನ ಮಹಾನ್ ಕೀರ್ತಿಯ ವಿಷಯದಲ್ಲಿ ಹೀಗೆ ಪ್ರಶ್ನಿಸಿದರು. ನಾರದರು ಕೇಳುತ್ತಾರೆ, ವಿಷ್ಣು ಶಿಷ್ಯರಾದ ಮಹಾನುಭಾವನೆ, ವಿಧಾತನೆ, ತಾವು ನನಗೆ ಶಿವೆ ಮತ್ತು ಶಿವನ ಭಾವ ಮತ್ತು ಆಚಾರದೊಂದಿಗೆ ಸಂಬಂಧಿಸಿದ ಅವರ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿರಿ. ಅಪ್ಪ, ಭಗವಾನ್ ಶಂಕರನು ಪ್ರಾಣಕ್ಕಿಂತಲೂ ಪ್ರಿಯಳಾದ ಧರ್ಮಪತ್ನಿ ಸತಿಯನ್ನು ಏಕೆ ತ್ಯಾಗ ಮಾಡಿದನು? ಈ ಘಟನೆಯಾದರೂ ನನಗೆ ಬಹಳ ವಿಚಿತ್ರವಾಗಿ ಕಂಡುಬರುತ್ತದೆ. ಆದ್ದರಿಂದ ಇದನ್ನು ನೀವು ಅವಶ್ಯವಾಗಿ ತಿಳಿಸಿರಿ. ಅಜನೇ, ನಿಮ್ಮ ಪುತ್ರ ದಕ್ಷನ ಯಜ್ಞದಲ್ಲಿ ಭಗವಾನ್ ಶಿವನ ಅನಾದರ ಹೇಗಾಯಿತು? ತಂದೆಯ ಯಜ್ಞಕ್ಕೆ ಹೋದ ಸತಿಯು ತನ್ನ ಶರೀರವನ್ನು ಹೇಗೆ ತ್ಯಜಿಸಿದಳು? ಅನಂತರ ಏನಾಯಿತು? ಭಗವಾನ್ ಮಹೇಶ್ವರನು ಏನು ಮಾಡಿದನು? ಇದೆಲ್ಲವನ್ನು ನನಗೆ ಹೇಳಿರಿ. ಇದನ್ನು ಕೇಳಲು ನನ್ನ ಮನಸ್ಸಿನಲ್ಲಿ ತುಂಬ ಶ್ರದ್ಧೆ ಉಂಟಾಗಿದೆ. ಬ್ರಹ್ಮದೇವರು ಹೇಳುತ್ತಾರೆ, ನನ್ನ ಪುತ್ರರಲ್ಲಿ ಶ್ರೇಷ್ಠನಾದವನೇ, ಮಹಾಪ್ರಾಜ್ಞನೇ, ಅಯ್ಯ ನಾರದನೇ, ನೀನು ಮಹರ್ಷಿಗಳೊಂದಿಗೆ ಅತ್ಯಂತ ಪ್ರೇಮದಿಂದ ಭಗವಾನ್ ಚಂದ್ರಮೌಳಿಯ ಈ ಚರಿತ್ರೆಯನ್ನು ಕೇಳು. ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳಿಂದ ಸೇವಿತನಾದ ಪರಬ್ರಹ್ಮ ಮಹೇಶ್ವರನಿಗೆ ನಮಸ್ಕಾರ ಮಾಡಿ ನಾನು ಅವನ ಮಹಾನ್ ಅದ್ಭುತ ಚರಿತ್ರೆಯನ್ನು ವರ್ಣಿಸಲು ಪ್ರಾರಂಭಿಸುವೆನು. ಮುನಿಯೇ, ಇದೆಲ್ಲವೂ ಭಗವಾನ್ ಶಿವನ ಲೀಲೆಯಾಗಿದೆ. ಆ ಪ್ರಭುವು ಅನೇಕ ರೀತಿಯ ಲೀಲೆಯನ್ನು ಮಾಡುವ ಸ್ವತಂತ್ರನೂ ನಿರ್ವಿಕಾರನೂ ಆಗಿರುವನು. ಸತೀದೇವಿಯು ಹಾಗೆಯೇ ಆಗಿದ್ದಾಳೆ. ಇಲ್ಲದಿದ್ದರೆ ಅಂತಹ ಕಾರ್ಯವನ್ನು ಮಾಡುವುದರಲ್ಲಿ ಯಾರು ಸಮರ್ಥರಾಗಬಲ್ಲರು? ಪರಮೇಶ್ವರ ಶಿವನೇ ಪರಬ್ರಹ್ಮ ಪರಮಾತ್ಮನಾಗಿರುವನು. ಒಮ್ಮೆ 3 ಲೋಕಗಳಲ್ಲಿ ಸಂಚರಿಸುವ ಲೀಲಾ ವಿಶಾರದ ಭಗವಾನ್ ರುದ್ರನು ಸತಿಯೊಂದಿಗೆ ನಂದಿಯನ್ನು ಏರಿ ಈ ಭೂತಲದಲ್ಲಿ ಭ್ರಮಣ ಮಾಡುತ್ತಿದ್ದನು. ತಿರುಗಾಡುತ್ತಾ ಅವನು ದಂಡಕಾರಣ್ಯಕ್ಕೆ ಬಂದನು. ಅಲ್ಲಿ ಅವನು ಲಕ್ಷ್ಮಣ ಸಹಿತ ಭಗವಾನ್ ಶ್ರೀರಾಮನನ್ನು ನೋಡಿದನು. ಆಗ ರಾವಣನು ಕಪಟತನದಿಂದ ಅಪಹರಿಸಿದ ತನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಶ್ರೀರಾಮನು ಹುಡುಕುತ್ತಿದ್ದನು. ಅವನು ಹಾ ಸೀತೆ ಎಂದು ಗಟ್ಟಿಯಾಗಿ ಕೂಗುತ್ತಾ ಅಲ್ಲಿ ಇಲ್ಲಿ ನೋಡುತ್ತಾ ಪದೇ ಪದೇ ಅಳುತ್ತಿದ್ದನು. ಅವನ ಮನಸ್ಸಿನಲ್ಲಿ ವಿರಹದ ಆವೇಶವು ಆವರಿಸಿತ್ತು. ಸೂರ್ಯ ವಂಶದಲ್ಲಿ ಉತ್ಪನ್ನನಾದ ವೀರ ಭೂಪಾಲ, ದಶರಥ ನಂದನ, ಭರತಾಗ್ರಜ ಶ್ರೀರಾಮನು ಆನಂದರಹಿತನಾಗಿ ಲಕ್ಷ್ಮಣನೊಂದಿಗೆ ವನದಲ್ಲಿ ಸಂಚರಿಸುತ್ತಿದ್ದನು. ಅವನ ಕಾಂತಿಯು ಮಂಕಾಗಿ ಹೋಗಿತ್ತು. ಆಗ ಉದಾರ ಚಿತ್ತ ಪೂರ್ಣಕಾಮ ಭಗವಾನ್ ಶಂಕರನು ಬಹಳ ಪ್ರಸನ್ನತೆಯಿಂದ ಅವನಿಗೆ ನಮಸ್ಕಾರ ಮಾಡಿದನು ಹಾಗೂ ಜಯ ಜಯಕಾರ ಮಾಡುತ್ತಾ ಬೇರೆಡೆಗೆ ಹೋದನು. ಭಕ್ತವತ್ಸಲ ಶಂಕರನು ಆ ವನದಲ್ಲಿ ಶ್ರೀರಾಮನ ಎದುರಿಗೆ ತನ್ನನ್ನು ಪ್ರಕಟಿಸಿಕೊಳ್ಳಲಿಲ್ಲ. ಮೋಹದಲ್ಲಿ ಕೆಡಹುವ ಭಗವಾನ್ ಶಿವನ ಇಂತಹ ಲೀಲೆಯನ್ನು ನೋಡಿ ಸತೀದೇವಿಗೆ ಬಹಳ ಅಚ್ಚರಿಯಾಯಿತು. ಆಕೆಯು ಶಿವನ ಮಾಯೆಯಿಂದ ಮೋಹಿತಳಾಗಿ ಅವನಲ್ಲಿ ಹೀಗೆ ಹೇಳಿದಳು. ಸತಿಯು ಹೇಳುತ್ತಾಳೆ, ದೇವ ದೇವ ಸರ್ವೇಶ್ವರನೇ, ಪರಬ್ರಹ್ಮ ಪರಮೇಶ್ವರನೇ, ವಿರಿಂಚಾದಿ ಎಲ್ಲ ದೇವತೆಗಳು ಸದಾ ನಿಮ್ಮ ಸೇವೆಯನ್ನೇ ಮಾಡುವರು.
ನೀವು ಎಲ್ಲರಿಂದ ವಂದಿಸಿಕೊಳ್ಳಲು ಯೋಗ್ಯರಾಗಿರುವಿರಿ. ಎಲ್ಲರೂ ನಿಮ್ಮನ್ನೇ ಸೇವಿಸುತ್ತಾ ಧ್ಯಾನಿಸುತ್ತಾ ಇರುವರು. ವೇದಾಂತ ಶಾಸ್ತ್ರದ ಮೂಲಕ ಪ್ರಯತ್ನಪೂರ್ವಕ ತಿಳಿಯಲು ಯೋಗ್ಯನಾದ ನಿರ್ವಿಕಾರ ಪರಮ ಪ್ರಭುವು ನೀವೇ ಆಗಿರುವಿರಿ. ಸ್ವಾಮಿ, ಇವರಿಬ್ಬರು ಪುರುಷರು ಯಾರು? ಇವರ ಆಕೃತಿಯು ವಿರಹ ವ್ಯಥೆಯಿಂದ ವ್ಯಾಕುಲರಾದವರಂತೆ ಕಂಡುಬರುತ್ತದೆ. ಧನುರ್ಧಾರಿ ಈ ವೀರರಿಬ್ಬರು ಮನದಲ್ಲಿ ಸಂಚರಿಸುತ್ತಾ ಕ್ಲೇಶ ಭಾಗಿಗಳಾಗಿ ದೀನರಾಗಿರುವರು. ಇವರಲ್ಲಿ ಹಿರಿಯನ ಅಂಗಕಾಂತಿಯು ನೀಲ ಕಮಲದಂತೆ ಶ್ಯಾಮಲವಾಗಿದೆ. ಅವನನ್ನು ನೋಡಿ ಯಾವ ಕಾರಣದಿಂದ ನೀವು ಆನಂದಭರಿತರಾದಿರಿ? ನಿಮ್ಮ ಚಿತ್ತವು ಏಕೆ ಅತ್ಯಂತ ಪ್ರಸನ್ನವಾಯಿತು? ನೀವು ಈಗ ಭಕ್ತನಂತೆ ಏಕೆ ವಿನಮ್ರರಾದಿರಿ? ಸ್ವಾಮಿಯೇ, ಕಲ್ಯಾಣಕಾರಿ ಶಿವನೇ, ನೀವು ನನ್ನ ಸಂಶಯವನ್ನು ಕೇಳಿರಿ. ಪ್ರಭೋ, ಸೇವ್ಯ ಸ್ವಾಮಿಯು ತನ್ನ ಸೇವಕರಿಗೆ ಪ್ರಣಾಮ ಮಾಡುವುದು ಉಚಿತವಾಗಿ ಕಾಣುವುದಿಲ್ಲ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಕಲ್ಯಾಣಮಯಿ ಪರಮೇಶ್ವರಿ ಆದಿಶಕ್ತಿ ಸತೀದೇವಿಯು ಶಿವನ ಮಾಯೆಗೆ ವಶಳಾಗಿ ಭಗವಾನ್ ಶಿವನಲ್ಲಿ ಹೀಗೆ ಪ್ರಶ್ನಿಸಿದಾಗ ಸತಿಯ ಆ ಮಾತನ್ನು ಕೇಳಿ ಲೀಲ ವಿಶಾರದ ಪರಮೇಶ್ವರ ಶಂಕರನು ನಗುತ್ತಾ ಆಕೆಯಲ್ಲಿ ಇಂತೆಂದನು. ಪರಮೇಶ್ವರರು ಹೇಳುತ್ತಾರೆ, ದೇವಿ, ನಾನು ಸಂತೋಷದಿಂದ ಯಥಾರ್ಥ ಮಾತನ್ನು ಹೇಳುವೆನು, ಕೇಳು. ಇದರಲ್ಲಿ ಕಪಟವಿಲ್ಲ. ವರದಾನದ ಪ್ರಭಾವದಿಂದಲೇ ನಾನು ಇವನಿಗೆ ಆದರದಿಂದ ಪ್ರಣಾಮ ಮಾಡಿದೆನು. ಪ್ರಿಯೆ, ಇವರಿಬ್ಬರು ಸಹೋದರರು ವೀರರಿಂದ ಸಮ್ಮಾನಿತರಾಗಿದ್ದಾರೆ. ಶ್ರೀರಾಮ ಮತ್ತು ಲಕ್ಷ್ಮಣ ಎಂದು ಇವರ ಹೆಸರು. ಇವರು ಸೂರ್ಯವಂಶದಲ್ಲಿ ಪ್ರಕಟರಾದವರು. ಇವರಿಬ್ಬರು ದಶರಥ ಮಹಾರಾಜನ ವಿದ್ವಾಂಸರಾದ ಪುತ್ರರು. ಇವರಲ್ಲಿ ಗೌರವರ್ಣದ ತಮ್ಮನಾದ ಲಕ್ಷ್ಮಣನು ಸಾಕ್ಷಾತ್ ಶೇಷನ ಅಂಶನು. ಅವನ ಅಣ್ಣನ ಹೆಸರು ಶ್ರೀರಾಮನೆಂದು. ಇವರ ರೂಪದಲ್ಲಿ ಭಗವಾನ್ ವಿಷ್ಣುವೇ ತನ್ನ ಸಂಪೂರ್ಣ ಅಂಶದಿಂದ ಪ್ರಕಟನಾಗಿರುವನು. ಉಪದ್ರವಗಳು ಇವರಿಂದ ದೂರವೇ ಇರುತ್ತವೆ. ಇವರು ಸಾಧು ಸತ್ಪುರುಷರ ರಕ್ಷಣೆಗಾಗಿ ಮತ್ತು ನಮ್ಮಂತಹ ಜನರ ಕಲ್ಯಾಣಕ್ಕಾಗಿಯೇ ಈ ಪೃಥ್ವಿಯಲ್ಲಿ ಅವತರಿಸಿರುವರು. ಹೀಗೆ ಹೇಳಿ ಸೃಷ್ಟಿಕರ್ತೃನಾದ ಭಗವಾನ್ ಶಂಭುವು ಸುಮ್ಮನಾದನು. ಭಗವಾನ್ ಶಿವನ ಇಂತಹ ಮಾತನ್ನು ಕೇಳಿಯೂ ಸತಿಯ ಮನಸ್ಸಿನಲ್ಲಿ ವಿಶ್ವಾಸ ಉಂಟಾಗಲಿಲ್ಲ. ಏನೇ ಇರಲಿ, ತ್ರಿಲೋಕವೆಲ್ಲವನ್ನು ಮೋಹದಲ್ಲಿ ಕೆಡಹುವ ಭಗವಾನ್ ಶಿವನ ಮಾಯೆಯು ತುಂಬ ಪ್ರಬಲವಾಗಿದೆ. ಸತಿಯ ಮನಸ್ಸಿನಲ್ಲಿ ನನ್ನ ಮಾತಿನ ಕುರಿತು ವಿಶ್ವಾಸ ಉಂಟಾಗಲಿಲ್ಲವೆಂದು ತಿಳಿದು ಲೀಲಾ ವಿಶಾರದ ಪ್ರಭು ಶಂಭುವು ಹೀಗೆ ನುಡಿದನು. ಶಿವನು ಹೇಳುತ್ತಾನೆ, ದೇವಿ, ನನ್ನ ಮಾತನ್ನು ಕೇಳು. ನಿನ್ನ ಮನಸ್ಸಿನಲ್ಲಿ ನನ್ನ ಮಾತಿನ ಕುರಿತು ವಿಶ್ವಾಸವಿಲ್ಲವಾದರೆ ನೀನು ಅಲ್ಲಿಗೆ ಹೋಗಿ ತನ್ನ ಬುದ್ಧಿಯಿಂದಲೇ ಶ್ರೀರಾಮನನ್ನು ಪರೀಕ್ಷಿಸು. ಪ್ರಿಯ ಸತಿಯೇ, ನಿನ್ನ ಮೋಹ ಅಥವಾ ಭ್ರಮೆಯು ನಾಶವಾಗುವುದನ್ನೇ ಮಾಡು. ನೀನು ಅಲ್ಲಿಗೆ ಹೋಗಿ ಪರೀಕ್ಷೆ ಮಾಡು. ಅಲ್ಲಿಯವರೆಗೆ ನಾನು ಈ ವಟವೃಕ್ಷದ ಕೆಳಗೆ ನಿಂತಿರುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಭಗವಾನ್ ಶಿವನ ಅಪ್ಪಣೆಯಿಂದ ಈಶ್ವರಿ ಸತಿಯು ಅಲ್ಲಿಗೆ ಹೋಗಿ ನಾನು ವನಚಾರಿಯಾದ ರಾಮನನ್ನು ಹೇಗೆ ಪರೀಕ್ಷಿಸಲಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ, ಸರಿ, ನಾನು ಸೀತೆಯ ರೂಪವನ್ನು ಧರಿಸಿಕೊಂಡು ರಾಮನ ಬಳಿಗೆ ಹೋಗುವೆನು. ಒಂದೊಮ್ಮೆ ರಾಮನು ಸಾಕ್ಷಾತ್ ವಿಷ್ಣುವೇ ಆಗಿದ್ದರೆ ಎಲ್ಲವನ್ನೂ ತಿಳಿದಾನು. ಇಲ್ಲವಾದರೆ ಅವನು ನನ್ನನ್ನು ಗುರುತಿಸಲಾರನು. ಹೀಗೆ ವಿಚಾರ ಮಾಡಿ ಸತಿಯು ಸೀತೆಯ ರೂಪದಿಂದ ಶ್ರೀರಾಮನನ್ನು ಪರೀಕ್ಷಿಸಲು ಅವನ ಬಳಿಗೆ ಹೋದಳು. ವಾಸ್ತವವಾಗಿ ಆಕೆಯು ಮೋಹದಲ್ಲಿ ಬಿದ್ದಿದ್ದಳು. ಸೀತೆಯ ರೂಪದಲ್ಲಿ ಸತಿಯು ಮುಂದುಗಡೆ ಬಂದಿರುವುದನ್ನು ನೋಡಿ ಶಿವ ಶಿವವೆಂದು ಜಪಿಸುತ್ತಾ ರಘುಕುಲನಂದನ ಶ್ರೀರಾಮನು ಎಲ್ಲವನ್ನೂ ತಿಳಿದುಕೊಂಡು ನಗುತ್ತಾ ಆಕೆಗೆ ನಮಸ್ಕರಿಸಿ ಹೇಳಿದನು. ಶ್ರೀರಾಮನು ಕೇಳಿದನು, ಸತೀದೇವಿಯೇ, ನಿನಗೆ ನಮಸ್ಕಾರವು. ಭಗವಾನ್ ಶಂಭುವು ಎಲ್ಲಿಗೆ ಹೋಗಿರುವುದೆಂದು ಪ್ರೇಮಪೂರ್ವಕವಾಗಿ ಹೇಳು. ನೀನು ಪತಿಯನ್ನು ಬಿಟ್ಟು ಒಬ್ಬಳೇ ಈ ವನಕ್ಕೆ ಏಕೆ ಬಂದಿರುವೆ? ದೇವಿ, ನೀನು ನಿನ್ನ ರೂಪವನ್ನು ತ್ಯಜಿಸಿ ಯಾತಕ್ಕಾಗಿ ಈ ರೂಪವನ್ನು ಧರಿಸಿರುವಿ? ನನ್ನ ಮೇಲೆ ಕೃಪೆ ಇಟ್ಟು ಇದರ ಕಾರಣವನ್ನು ತಿಳಿಸು. ಶ್ರೀರಾಮಚಂದ್ರನ ಈ ಮಾತನ್ನು ಕೇಳಿ ಸತಿಯು ಆಗ ಆಶ್ಚರ್ಯಚಕಿತಳಾದಳು. ಅವಳು ಶಿವನು ಹೇಳಿದ ಮಾತನ್ನು ಸ್ಮರಿಸಿ ಅದನ್ನು ನಿಜವೆಂದು ಅರಿತು ಬಹಳ ಲಜ್ಜಿತಳಾದಳು. ಶ್ರೀರಾಮನನ್ನು ಸಾಕ್ಷಾತ್ ವಿಷ್ಣುವೆಂದು ತಿಳಿದು ತನ್ನ ರೂಪವನ್ನು ಪ್ರಕಟಿಸಿ ಮನಸ್ಸಿನಲ್ಲೇ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಸಂತೋಷಗೊಂಡು ಸತಿಯು ಅವನಲ್ಲಿ ಇಂತೆಂದಳು, ರಘುನಂದನನೇ, ಸ್ವತಂತ್ರ ಪರಮೇಶ್ವರ ಭಗವಾನ್ ಶಿವನು ನನ್ನ ಹಾಗೂ ಅವನ ಪಾರ್ಷದರೊಂದಿಗೆ ಪೃಥ್ವಿಯಲ್ಲಿ ಸಂಚರಿಸುತ್ತಾ ಈ ವನಕ್ಕೆ ಬಂದಿದ್ದರು. ಇಲ್ಲಿ ಅವರು ಸೀತೆಯನ್ನು ಹುಡುಕುತ್ತಿರುವ ಲಕ್ಷ್ಮಣ ಸಹಿತ ನಿನ್ನನ್ನು ನೋಡಿದರು. ಆಗ ಸೀತೆಗಾಗಿ ನಿನ್ನ ಮನಸ್ಸಿನಲ್ಲಿ ಬಹಳ ಕ್ಲೇಶವಿತ್ತು ಹಾಗೂ ನೀನು ವಿರಹ ಶೋಕದಿಂದ ಪೀಡಿತನಂತೆ ಕಂಡುಬಂದೆ. ಆ ಸ್ಥಿತಿಯಲ್ಲಿ ನಿನಗೆ ವಂದಿಸಿ ಅವರು ಹೊರಟು ಹೋದರು ಮತ್ತು ಆ ವಟವೃಕ್ಷದ ಕೆಳಗೆ ಈಗಲೂ
ನಿಂತಿರುವರು. ಭಗವಾನ್ ಶಿವನು ಬಹಳ ಆನಂದದಿಂದ ನಿನ್ನ ವೈಷ್ಣವ ರೂಪದ ಉತ್ತಮ ಮಹಿಮೆಯನ್ನು ಹೊಗಳುತ್ತಿದ್ದರು. ಅವರಿಗೆ ನೀನು ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಕಂಡು ಬರದಿದ್ದರೂ ನಿನ್ನ ದರ್ಶನವನ್ನು ಮಾಡುತ್ತಲೇ ಆನಂದ ತುಂದಿಲರಾದರು. ಈ ನಿರ್ಮಲ ರೂಪವನ್ನು ನೋಡುತ್ತಾ ಅವರಿಗೆ ಬಹಳ ಆನಂದ ಪ್ರಾಪ್ತವಾಯಿತು. ಈ ವಿಷಯದಲ್ಲಿ ನಾನು ಕೇಳಿದಾಗ ಭಗವಾನ್ ಶಂಭುವು ಹೇಳಿದ ಮಾತನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಭ್ರಮೆ ಉಂಟಾಯಿತು. ಆದ್ದರಿಂದ ರಾಘವೇಂದ್ರನೇ, ನಾನು ಅವರಿಂದ ಅಪ್ಪಣೆ ಪಡೆದು ನಿನ್ನನ್ನು ಪರೀಕ್ಷಿಸಿರುವೆ. ಶ್ರೀರಾಮ, ನೀನು ಸಾಕ್ಷಾತ್ ವಿಷ್ಣುವೇ ಆಗಿರುವೆ ಎಂದು ನನಗೆ ತಿಳಿಯಿತು. ನಿನ್ನ ಸಮಗ್ರ ಪ್ರಭುತ್ವವನ್ನು ನಾನು ಕಣ್ಣುಗಳಿಂದ ನೋಡಿಕೊಂಡೆ. ಈಗ ನನ್ನ ಸಂಶಯವು ದೂರವಾಯಿತು. ಹೀಗಿದ್ದರೂ ಮಹಾಮತಿಯೇ, ನನ್ನ ಮಾತನ್ನು ಕೇಳು. ನೀನು ಭಗವಾನ್ ಶಿವನಿಗೂ ಕೂಡ ವಂದನೀಯನು ಹೇಗಾದೆ ಎಂಬುದನ್ನು ನನಗೆ ನಿಜವಾಗಿ ತಿಳಿಸು. ನನ್ನ ಮನಸ್ಸಿನಲ್ಲಿ ಇದೊಂದು ಸಂಶಯವಿದೆ. ಅದನ್ನು ತೆಗೆದುಹಾಕಿ ಶೀಘ್ರವೇ ನನಗೆ ಪೂರ್ಣ ಶಾಂತಿಯನ್ನು ಕರುಣಿಸು. ಸತಿಯ ಈ ಮಾತನ್ನು ಕೇಳಿ ಶ್ರೀರಾಮನ ಕಣ್ಣುಗಳು ಪ್ರಫುಲ್ಲಿತ ಕಮಲದಂತೆ ಅರಳಿದವು. ಅವನು ಮನಸ್ಸಿನಲ್ಲೇ ತನ್ನ ಪ್ರಭುವಾದ ಭಗವಾನ್ ಶಿವನನ್ನು ಸ್ಮರಿಸಿದನು. ಇದರಿಂದ ಅವನ ಹೃದಯದಲ್ಲಿ ಪ್ರೇಮದ ನೆರೆಯೇ ಬಂದಂತಾಯಿತು. ಮುನಿಯೇ, ಅಪ್ಪಣೆ ಇಲ್ಲದೆ ಅವನು ಸತಿಯೊಂದಿಗೆ ಭಗವಾನ್ ಶಿವನ ಬಳಿಗೆ ಹೋಗಲಿಲ್ಲ. ಹಾಗೂ ಮನಸ್ಸಿನಲ್ಲೇ ಅವನ ಮಹಿಮೆಯನ್ನು ವರ್ಣಿಸುತ್ತಾ ಶ್ರೀ ರಘುನಾಥನು ಸತಿಯಲ್ಲಿ ಹೀಗೆ ಹೇಳಲು ಪ್ರಾರಂಭಿಸಿದನು. ಇಲ್ಲಿಗೆ ಅಧ್ಯಾಯ 24 ಸಂಪೂರ್ಣವಾಯಿತು.